ತುಮಕೂರು ನಗರದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಸಭಾಂಗಣದಲ್ಲಿ ಕೃಷಿ ಸಮುದಾಯಕ್ಕೆ ಸಾಲ ಹಾಗೂ ಹಣಕಾಸಿನ ಪರಿಹಾರಗಳನ್ನು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಕೃಷಿ ಸಾಲ ಸಂಪರ್ಕ ಪ್ರಚಾರ ಮತ್ತು ಗ್ರಾಹಕರ ಸಮ್ಮೇಳನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಇನ್ನು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಪ್ರಾದೇಶಿಕ ವ್ಯವಸ್ಥಾಪಕ ಪಿ ಸತೀಶ್ ಬಾಬು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 1911ರಲ್ಲಿ ಸ್ಥಾಪನೆಯಾಗಿದ್ದು ಇಂದು ದೇಶಾದ್ಯಂತ 4,500ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಶಾಖೆಗಳ ಮೂಲಕ ಬ್ಯಾಂಕ್ ಸೇವೆ ನೀಡುತ್ತಿದೆ. 2025-26ನೇ ಸಾಲಿನಲ್ಲಿ ಬ್ಯಾಂಕ್ ಸುಮಾರು 8.56 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೆಸಿದೆ. ರೈತರು ಹಾಗೂ ಉದ್ಯಮಿಗಳು ತಮ್ಮ ಹಣಕಾಸಿನ ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಿಸಲು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮೊಬೈಲ್ ಆಪ್ ಸೇವೆಯೊಂದಿಗೆ ಡಿಜಿಟಲ್ ಸೇವೆಗಳನ್ನು ಬಳಸಿಕೊಂಡು ತಮ್ಮ ಉದ್ಯಮ ಹಾಗೂ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತೆ ಸತೀಶ್ ಬಾಬು ತಿಳಿಸಿದರು. Throughout India, Central Bank of India started in 1911 by Sir Sarabji Pochkanwala. The founder has a great vision in those days and established started with a single branch, and today the organization is around 4,500 plus branches spread across India. Our main focus is on agriculture and MSME. That is the reason many branches are available in semi-urban and rural areas, catering to the most important economic development sector, that is agriculture and MSME. The main agenda of conducting these outreach programs throughout India is to reach out to the agriculturists, especially dealing with our CKCC, gold loans, SHGs, agri infrastructure funds, finance, as well as the poultries, fisheries, related to every agriculture field. All the farmers are being encouraged in our bank. We have around 62 branches in Bangalore region. There are two regions in Karnataka. One is Bangalore, another one is Hubli. And Hubli comprises of 40 plus branches. Ours is 62 branches. Total 110 branches are available in Karnataka. And looking forward to spread our branch network also. And in Hubli also today we are celebrating credit outreach in a similar way. We request all the customers, the farmers especially, direct or indirect agriculture farmers, they can very well approach any of our branches. ನಂತರ ಮಾತನಾಡಿದ ಬ್ಯಾಂಕಿನ ನಿವೃತ್ತ ಶಾಖಾ ಮುಖ್ಯಸ್ಥರಾದ ರಾಮಕೃಷ್ಣಯ್ಯ ಕಾಳೇನಹಳ್ಳಿ, 1911ರ ಡಿಸೆಂಬರ್ 21ರಂದು ಸೊರಾಬ್ಜಿ ಪೋಚ್ಕಾನವಾಲಾ ಅವರ ದೂರದೃಷ್ಟಿಯಿಂದ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಹಲವು ಪ್ರಮುಖ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ದೇಶದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದ ಹೆಗ್ಗಳಿಕೆ ಹೊಂದಿದೆ. ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆ, ಕೋಳಿ ಸಾಕಾಣೆ, ಕುರಿ ಸಾಕಾಣೆ ಹಾಗೂ ಸ್ವಯಂ ಉದ್ಯೋಗಕ್ಕೆ ವಿಶೇಷ ಸಾಲ ಸೌಲಭ್ಯಗಳನ್ನ ನೀಡುತ್ತಿದೆ. ಮಹಿಳೆಯರಿಗಾಗಿ ಪ್ರತ್ಯೇಕ ಯೋಜನೆಗಳನ್ನ ರೂಪಿಸಲಾಗಿದೆ. ಎಂಎಸ್ಎಂಇ ವಲಯಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಸತೀಶ್ ಬಾಬು ಅವರು ಹೇಳಿದಂತೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾವು 1911ರಲ್ಲಿ ಡಿಸೆಂಬರ್ 21ರಂದು ಸ್ಥಾಪನೆ ಆಯಿತು. ಸರ್ ಸೊರಾಬ್ಜಿ ಪಚ್ಕನವಾಲಾ, ಎ ಗ್ರೇಟ್ ವಿಷನರಿ ಆಫ್ ಅವರ್ ಬ್ಯಾಂಕ್, ಹಿ ಹ್ಯಾಸ್ ಸ್ಟಾರ್ಟೆಡ್ ಅವರ್ ಬ್ಯಾಂಕ್. ಆ್ಯಕ್ಚುಲಿ ನಮ್ಮ ಬ್ಯಾಂಕು ಸುಮಾರು ಸರ್ವಿಸ್ನಲ್ಲಾಗಲಿ ಮತ್ತೊಂದು ಪ್ರಾಡಕ್ಟು ತರೋದ್ರಲ್ಲಾಗಲಿ ಭಾಳ ಹಿಂದೆಯೇ ಕೆಲವು ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡಿದೆ. ಅದರಲ್ಲಿ SB ಅಕೌಂಟ್ ಕೂಡ ನಮ್ಮ ಬ್ಯಾಂಕು ಸ್ಟಾರ್ಟ್ ಮಾಡಿದ್ದು, ಹಾಗೆ ವುಮೆನ್ಸ್ ವಿಂಗು ಕೂಡ ನಮ್ಮ ಬ್ಯಾಂಕೆ ಸ್ಟಾರ್ಟ್ ಮಾಡಿದ್ದು. ಕ್ರೆಡಿಟ್ ಕಾರ್ಡ್ ಇರ್ಬೋದು, ಹಾಗೆ ಸೇಫ್ ಡಿಪಾಸಿಟ್ ಲಾಕರ್ ಸೌಲಭ್ಯ ಕೂಡ ನಮ್ಮ ಬ್ಯಾಂಕೆ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ನಮ್ಮ ಬ್ಯಾಂಕು ಇಂದು ರಾಷ್ಟ್ರದ ಎಲ್ಲ ಕಡೆ ಸುಮಾರು 4,500 ಬ್ರಾಂಚ್ಗಳಿಗಿಂತ ಜಾಸ್ತಿ ಇದ್ದು ಎಲ್ಲ ಕಸ್ಟಮರ್ ಸರ್ವಿಸ್ ಎಲ್ಲ ಸರ್ವಿಸು ಮಾಡ್ತಾಯಿದೆ. ಲೋನ್ ಕೊಡೋದಾಗ್ಬೋದು, ಡಿಪಾಸಿಟು ತೊಗೊಳೋದಾಗ್ಬೋದು. ಹೀಗಾಗಿ
ಎಲ್ಲ ರಂಗ ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ಮನೆ ಕಟ್ಟಕ್ಕಿರ್ಬೋದು, ವಾಹನ ಸಾಲ ಇರ್ಬೋದು, ಇನ್ನೂ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಅದರಿಂದ ನಮ್ಮ ಬ್ಯಾಂಕಿನ ಸೌಲಭ್ಯಗಳನ್ನು ನಮ್ಮ ಮಾನ್ಯ ಗೌರವಾನ್ವಿತ ಗ್ರಾಹಕರುಗಳು ಪಡೆದುಕೊಂಡು ಅವರು ಪ್ರಗತಿ ಹೊಂದುವ ಜೊತೆಗೆ ನಮ್ಮ ಬ್ಯಾಂಕಿನ ಪ್ರಗತಿಗೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ಬ್ಯಾಂಕಿನ ಪರವಾಗಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ವಿಜಯ ಕಾಲೇಜಿನ ಮುಖ್ಯಸ್ಥರಾದ ಮನೀಶ್, ಗ್ರಾಹಕ ಭಾಸ್ಕರ್, ಕುಸುಮ ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು.